ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನದಿಂದ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ವೀಡಿಯೋಸ್ಗಳನ್ನ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಆ ರೀಸನ್ನಿಂದ ಹಾಗೆಯೇ ಪಾಪು ಕೂಡ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದ. ಅವನ್ನ ನೋಡ್ಕೊಳ್ಳೋದು ಕೂಡ ಸ್ವಲ್ಪ ಕಷ್ಟ ಆಗಿತ್ತು. ಇನ್ಮೇಲಿಂದ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಡೈಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ. ಅವರೆಬೇಳೆ ಕಿಚಡಿನ ಮಾಡೋದಕ್ಕೆ ಸ್ವಲ್ಪ ಅವರೆಬೇಳೆನ ತೊಗೊಂಡಿದ್ದೀನಿ. ಒಂದು ಅರ್ಧ ಪಾವು ಇಲ್ಲ ಒಂದು 150 ಗ್ರಾಮ್ ಅಷ್ಟಿದೆ ಅನಿಸುತ್ತೆ. ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಬೇಗ ಬೇಯೋದಿಲ್ಲ ಅಂತ ಹೇಳಿ. ಇಲ್ಲಿ ಕುಕ್ಕರ್ನಲ್ಲಿ ಅವರೆಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ 1 ಪಾವ್ನಷ್ಟು ಅಥವಾ 1 ಲೋಟದಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಮೆಂತ್ಯ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ. ಅಷ್ಟೇ ಸ್ವಲ್ಪ ಅರಿಶಿಣನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ನಾರ್ಮಲ್ ಅನ್ನನ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡ್ರೆ ಆಯಿತು. ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕು. ನಮ್ಮ ಹಳ್ಳಿಗಳಲ್ಲಿ ಬಸವನ ಹಬ್ಬ ಮತ್ತು ಖಾರ ಹಬ್ಬ ಅಂತ ಹೇಳಿ ಈ 2 ಹಬ್ಬಕ್ಕೆ ಈ ಒಂದು ಕಿಚಡಿನ ಮಾಡೋದು. ಬೇರೆ ಯಾವುದೇ ಒಂದು ದೇವ್ರಿಗೆ ಎಡೆನ ಮಾಡೋದಿಲ್ಲ. ಕಾಮನ್ ಆಗಿ ಇದನ್ನೇ ಮಾಡೋದು. ತುಂಬ ಜನ ಬೇರೆ ಯಾವುದೇ ಒಂದು ಪಾಯಸನ ಆಗಲಿ ಏನೇ ಆಗಲಿ ಮಾಡೋದಿಲ್ಲ. ಸೊ ಇದನ್ನು ಲಿಡ್ನ ಕ್ಲೋಸ್ ಮಾಡಿದ್ರೆ ಇದು 3 ವಿಷಲ್ನ ಕೂಗಿಸ್ಕೊಳ್ಬೇಕಾಗುತ್ತೆ. ಕಿಚಡಿ ರೆಡಿ ಆಗುತ್ತೆ. ಹಾಯ್, ಮೊಬೈಲ್ನಲ್ಲಿ ನಾನೇ ಕಾಣಿಸ್ತಿದ್ದೀನಲ್ಲ ಅಂತ ಅವನಿಗೆ ತುಂಬ ಖುಷಿ ಆಗ್ತಿದೆ. ಬ್ಯಾಕ್ ಕ್ಯಾಮ್ರಾನಲ್ಲೇ ಯಾವಾಗಲೂ ಅವನ ವೀಡಿಯೋಸ್ನ ಮಾಡ್ತಾಯಿದ್ದೆ. ಫ್ರಂಟ್ ಕ್ಯಾಮ್ರಾನಲ್ಲಿ ಅವನಿಗೆ ಕಾಣೋ ಥರ ವೀಡಿಯೋಸ್ನ ಮಾಡಿರಲಿಲ್ಲ ಯಾವತ್ತೂ. ಸೊ ನೋಡ್ತಾ ಇದ್ದಾನೆ ಡಿಫ್ರೆಂಟಾಗಿ, ಏನು ಈ ರೀತಿ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಮುತ್ತು ಕೊಡು, ನನಗೆ ಒಂದು ಚಿನ್ನ ಮುತ್ತ ಕೊಡು. ಬಾಯ್ ಮಾಡು. ಬಾಯ್ 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 ಬಾಯ್. ಇವತ್ತಿನ ಸಾಂಬಾರು ಸಿಂಪಲ್ಲಾಗಿ ಟೊಮೊಟೊ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀವಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ತಾ ಇದ್ದೀವಿ. 2 ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ವಿ. ಇದು ಕೂಡ ಮೆತ್ತಗಾದ ನಂತರ 1 ಕಪ್ಪು ಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ, ಸಾಂಬಾರ್ ಪೌಡರ್ ಹಾಗೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. 1 ಲೋಟ ನೀರನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಳ್ಬೇಕು. ಸಾಂಬಾರು ರೆಡಿ ಆಗುತ್ತೆ. ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದಂಥ ಸಾಂಬಾರು.
3 ವಿಷಲ್ ಕೂಗಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಕಿಚಡಿಯನ್ನು ಈ ಒಂದು ಕಾಯಿ ರಸದ ಜೊತೆಯಲ್ಲೇ ತಿನ್ನುವಂಥದ್ದು. ಇದನ್ನು ಯಾವ ರೀತಿ ಮಾಡೋದು ಅಂದರೆ, 2 ಕಪ್ಪು ತೆಂಗಿನಕಾಯಿ ತುರಿನ ನುಣ್ಣಗೆ ಫಸ್ಟೇನೆ ರುಬ್ಕೊಂಡಿದ್ದೀವಿ. ಅದಕ್ಕೆ ಈಗ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀವಿ. ಬೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಸೇರಿಸ್ಕೊಳ್ಬೋದು. ತುಂಬ ಸ್ವೀಟನ್ನ ಇಷ್ಟಪಡೋವಂಥವ್ರು ಜಾಸ್ತಿನೇ ಸೇರಿಸ್ಕೊಳ್ಬೋದು. ಈಗ ಇವೆರಡನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಹಬ್ಬದ ಊಟ ರೆಡಿ ಇದೆ. ಕಿಚಡಿ, ಕಾಯಿ ರಸ, ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಅನ್ನ, ಸಾಂಬಾರು, ಹೆಸರುಬೇಳೆ ಕೋಸಂಬರಿ, ಉಪ್ಪಿನಕಾಯಿ, ಹಾಗೆ ನಾನು ಒಂದು ಹೊಸ ಫೋನ್ನ ಕೂಡ ತೊಗೊಂಡೆ, ಓಪೋ F27 Pro. ಇದು ಗೊತ್ತಿರ್ಬೋದು, ಇವಾಗ ಹೊಸದಾಗಿ ಬಂದಿರುವಂಥ ಮೊಬೈಲು. ಯಾಕೆ ಮೊಬೈಲ್ನ ತೊಗೊಂಡೆ ಅಂತಂದರೆ, ನನ್ನ ಹಳೆ ಮೊಬೈಲು ಡಿಸ್ಪ್ಲೇ ಹೋಗಿತ್ತು. ಡಿಸ್ಪ್ಲೇ ಹಾಕ್ಸಿದ್ರೆ ಕೂಡ ಅದು ಕರೆಕ್ಟಾಗಿ ವರ್ಕ್ ಆಗ್ತಿರ್ಲಿಲ್ಲ. ಸೊ ತುಂಬ ಅಗತ್ಯ ಇರೋದ್ರಿಂದ ಮಾತ್ರ ತೊಗೊಂಡೆ. ಈ ಒಂದು ಮೊಬೈಲ್ ಫೋನ್ನ ಪ್ರೈಸು 30,000 ಆಯಿತು. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಇದು ವಾಟರ್ ಪ್ರೂಫ್, ಡ್ಯಾಮೇಜ್ ಪ್ರೂಫ್, 3D ಕರ್ವ್ ಡಿಸ್ಪ್ಲೇ ಇದೆ. ಹಾಗೆ ಇದರಲ್ಲಿ AI ಎರೇಸರ್ ಇದೆ. ನಾವು ಯಾವುದೇ ಒಂದು ಫೋಟೋನ ತೆಗೆದಾಗ ಅದರಲ್ಲಿ ಯಾವುದಾದ್ರೂ ಒಂದು ಅನ್ವಾಂಟೆಡ್ ವಸ್ತು ನಮಗೆ ಬೇಡ ಅದರಲ್ಲಿ ಪಿಕ್ಚರ್ನಲ್ಲಿ ಅಂದರೆ, ನಾವು ಈಸಿಯಾಗಿ ಎರೇಸನ್ನು ಮಾಡ್ಕೊಳ್ಬೋದು. ನೋಡಿ, ಇದೆ ಆ ಮೊಬೈಲ್. ಕರ್ವ್ಡ್ ಡಿಸ್ಪ್ಲೇ ಇದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಇದರಲ್ಲಿ 2 ಕಲರ್ಸ್ ಇದೆ. ಇದು ಒಂದು ಕಲರ್ ಮತ್ತು ಇನ್ನೊಂದು ಲೈಟ್ ಪಿಂಕ್ ಕಲರ್. ನಾನು ಆ ಪಿಂಕ್ ಕಲರ್ನ ಆರ್ಡರ್ ಮಾಡಿದ್ದೆ, ಬಟ್ ಅದು ಬರೋದಕ್ಕೆ ಇನ್ನೂ 15 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಇದನ್ನು ಕೂಡ 3 ಡೇಸ್ ಆದಮೇಲೆ ಅವರು ಕೊಟ್ಟಿದ್ದು. ತುಂಬ ಡಿಮ್ಯಾಂಡಿಂಗ್ ಇದೆ ಅಂತ ಹೇಳಿದ್ರು. ಇದರ ಒಂದು ಬ್ಯಾಕ್ನಲ್ಲಿ ಈ ರೀತಿ ಲೆದರ್ ಇದೆ. ಇದು ಕೂಡ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ತೀನಿ, ಯಾಕಂದರೆ ಈ ಸ್ಕ್ರ್ಯಾಚಸ್ ಕೂಡ ಆಗೋದಿಲ್ಲ. ಸೊ ಇದೂ ತುಂಬ ಅಡ್ವಾಂಟೇಜೇನೆ. ನೋಡಿ, ಇದರಲ್ಲಿ ಒಂದು ಫೋಟೋನ ನಾನು ಎರೇಸ್ ಮಾಡಿ ತೋರಿಸ್ತೀನಿ. ಈ ಒಂದು ಫೋಟೋನ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ AI ಎರೇಸರ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಈಗ ನನಗೆ ಈ ಫ್ಯಾನ್ ಫೋಟೋ ನನಗೆ ಬೇಕಾಗಿಲ್ಲ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೋಡಿ ಎಷ್ಟು ಈಸಿಯಾಗಿ ಆ ಒಂದು ಫ್ಯಾನನ್ನು ರಿಮೂವ್ ಮಾಡ್ತಂತ ಹೇಳಿ. ಸೊ ಇದು ಕೂಡ ಇದರ ಒಂದು ಅಡ್ವಾಂಟೇಜ್, ಫ್ಯೂಚರ್ ಕೂಡ ಹೌದು. ಹಾಗಾಗಿ ಈ ಮೊಬೈಲ್ ತುಂಬಾ ಡಿಮ್ಯಾಂಡಿಂಗಲ್ಲಿ ಇದೆ, ತುಂಬಾ ರನ್ನಿಂಗ್ ಇದೆ ಅಂತ ಹೇಳಿದ್ರು. ಹಾಗೆಯೇ ಇದು ಡ್ಯಾಮೇಜ್ ಪ್ರೂಫ್ ಕೂಡ ಇದೆ. ನನಗಂತೂ ಮೊಬೈಲ್ ತುಂಬಾ ಇಷ್ಟ ಆಯಿತು. ಅಜ್ಜಿ ಏನು ಮಾಡ್ತೈತೆ ನೋಡೋಗು ಚಿನ್ನು. ಇಲ್ಲಿಗೆ ಹುಡುಕೊಂಬಂದ್ಬಿಟ್ಟದ. ಆಯ್ತು, ಬಂದೆ. ಹಬ್ಬನೂ ಮುಗೀತು, ಊಟನೂ ಮುಗೀತು. ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ರೂಮ್ಗೆ ಹೋಗಿ ಮಲಗಿದ್ದೆ. ನನ್ನ ಮಗ ಅಷ್ಟರಲ್ಲಿ ಅಲ್ಲಿಗೇ ಹುಡ್ಕೊಂಡು ಬಂದ ಅಮ್ಮ ಅಂತ. ಸೊ ಬಂದು ಅವನ್ನ ಆಟ ಆಡಿಸಿ ಅವನೀಗ ಮಲ್ಕೊಂಡಿದ್ದಾನೆ. ಹಾಗೆ ಈ ವಿಡಿಯೋನಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಹೊಸದಾಗಿ ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಳೋರಿದ್ದರೆ, ಅಥವಾ ಇರುವಂಥ ರೇಷನ್ ಕಾರ್ಡ್ಗೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ನ ಹೊಸದಾಗಿ ಸೇರ್ಪಡೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಇವಾಗ ಹೋಗಿ ಮಾಡ್ಕೊಳ್ಬೋದು. 3 ಡೇಸಿಂದ ಅದು ಅರ್ಜಿ ಹಾಕೋದಕ್ಕೆ ಓಪನ್ ಆಗಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.